ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ಆದರ್ಶ ವಿದ್ಯಾಲಯದ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕರ್ನಾಟಕ ಸರ್ಕಾರ ಇಲ್ಲಿ ಪರಿಷ್ಕೃತ ಅಂಕಗಳನ್ನು ಪ್ರಕಟ ಮಾಡಿರುತ್ತದೆ. ಹೌದು, ಈಗಾಗಲೇ ತಮಗೆ ಗೊತ್ತಿದೆ 24ನೇ ಏಪ್ರಿಲ್ 2026ರಂದು ಇಲ್ಲಿ ರಿಸಲ್ಟ್ಸನ್ನು ಅನೌನ್ಸ್ ಮಾಡಲಾಗಿತ್ತು. 6ನೇ ತರಗತಿ ಎಂಟ್ರೆನ್ಸ್ ಎಕ್ಸಾಮ್ ಬರೆದಂತಹ ವಿದ್ಯಾರ್ಥಿಗಳಿಗೆ ಇದೀಗ ಏನಾಗಿದೆ ಅಂದರೆ ಅವರಿಗೆ 27ನೇ ಏಪ್ರಿಲ್ವರೆಗೂ ಆಕ್ಷೇಪಣೆಗಳು ಸಲ್ಲಿಸಲಿಕ್ಕೆ ಅವಕಾಶವನ್ನು ನೀಡಲಾಗಿತ್ತು. ಬಹಳಷ್ಟು ಜನ ಇಲ್ಲಿ ಆಕ್ಷೇಪಣೆಗಳು ಸಲ್ಲಿಸಿದ್ರಿ. ಅದಕ್ಕೋಸ್ಕರ ಈಗ ಪರಿಷ್ಕೃತ ಅಂಕಗಳನ್ನು ಇಲ್ಲಿ ಬಿಡುಗಡೆಗೊಳಿಸಲಾಗಿರುತ್ತದೆ. ಅದನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ತಮಗೆ ಇನ್ನೊಂದು ಸಾರಿ ಹೇಳೋದಾದರೆ ತಾವೇನು ಮಾಡಬೇಕು ಅಂದರೆ ಇಲ್ಲಿ ಗೂಗಲಲ್ಲಿ ಸ್ಕೂಲ್ ಎಜುಕೇಷನ್ ಅಂತ ಟೈಪ್ ಮಾಡಬೇಕು. ಟೈಪ್ ಮಾಡಿದ ಕೂಡಲೇ ಮೊದಲಿಗೆ ಅಲ್ಲಿ ಕರ್ನಾಟಕ ಸರ್ಕಾರ ಅಂತ ಬರುತ್ತೆ. ಅದನ್ನು ತಾವು ಕ್ಲಿಕ್ ಮಾಡಿ ನೆಕ್ಸ್ಟ್ ಅದು ಕೆಳಗಡೆ ನೀವು ಸ್ಕ್ರೋಲ್ ಮಾಡ್ತಾ ಬಂದಾಗ ಅಲ್ಲಿ ಆದರ್ಶ ವಿದ್ಯಾಲಯ ಅಂತ ಇರುತ್ತೆ. ನೀವು ಆದರ್ಶ ವಿದ್ಯಾಲಯ ಅಂತ ಕ್ಲಿಕ್ ಮಾಡಿದ ಕೂಡಲೇ ಫಸ್ಟಿಗೆ ಒಂದು ಏನಪ್ಪ ಇಂಟರ್ಫೇಸ್ ಓಪನ್ ಆಗುತ್ತೆ. ಪೇಜು ಏನು ಓಪನ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಪರಿಷ್ಕೃತ ಅಂಕಗಳನ್ನು ಪ್ರಕಟಿಸಲಾಗಿದೆ, ರಿವೈಸ್ಡ್ ಮಾರ್ಕ್ಸ್ ಅನೌನ್ಸ್ಡ್ ಅಂತ ಇರುತ್ತೆ. ಅಲ್ಲಿ ನೋಡ್ಬೋದು ಮುಖಪುಟ ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೂಡಲೇ ಫಸ್ಟಿಗೆ ಏನಪ್ಪ ಒಂದು ಆಪ್ಷನ್ ಬರುತ್ತೆ ಅಂದರೆ ಇಲ್ಲಿ ನೋಡ್ತಾ ಹೋಗಿ ತಾವುಗಳು ಕೂಡ ಮೊದಲಿಗೆ ಇಲ್ಲಿ ಕೊಟ್ಟಿರ್ತಾರೆ 2026-27ನೇ ಶೈಕ್ಷಣಿಕ ಸಾಲಿನ 6ನೇ ತರಗತಿ ಪ್ರವೇಶ ಅಂತ ಇರುತ್ತೆ. ಅಲ್ಲಿ ಪಡೆದ ಅಂಕಗಳು ಅಂತ ಇರುತ್ತೆ. ನೋಡಿ, ಅದನ್ನು ಪರಿಶೀಲಿಸಬೇಕು ತಾವು. ಅಲ್ಲಿ ಏನಾಗುತ್ತೆ ನೆಕ್ಸ್ಟು ಪಡೆದ ಅಂಕಗಳನ್ನು ಪರಿಶೀಲಿಸಲಿಕ್ಕೆ ಒಂದು ಸ್ಯಾಟ್ಸ್ ನಂಬರು ಅಥವಾ ತಮ್ಮ ಹಾಲ್ ಟಿಕೆಟ್ ನಂಬರನ್ನು ಅದರೊಂದಿಗೆ ಅಲ್ಲಿ ಸಪ್ರೇಟ್ ಕೋಡನ್ನು ಹಾಕಿ ತಾವು ಸಬ್ಮಿಟ್ ಕೊಟ್ಟರೆ ಇಲ್ಲಿ ನೀವು ಪಡೆದುಕೊಂಡ ಅಂಕಗಳು ಬರ್ತವೆ. ಅಲ್ಲಿ ಏನೂ ಚೇಂಜಸ್ ಇರೋದಿಲ್ಲ. ಏನಂದರೆ ನಿಮ್ಮ ನೇಮ್ ಇರುತ್ತೆ, ಅದರೊಂದಿಗೆ ವಿದ್ಯಾರ್ಥಿಯು 2026-27ನೇ ಸಾಲಿನಲ್ಲಿ ಆದರ್ಶ ವಿದ್ಯಾಲಯ ಆಯ್ಕೆ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳು ಅಂತ ಕೊಟ್ಟಿರ್ತಾರೆ. ಮತ್ತು ಇಲ್ಲಿ ಯಾವುದೇ ಆಕ್ಷೇಪಣೆಗಳಿಗೆ ಅವಕಾಶ ಇರೋದಿಲ್ಲ. ಇದು ಫೈನಲ್ ರಿಸಲ್ಟ್ಸ್ ಆಗಿರುತ್ತೆ. ಇನ್ನು ನೆಕ್ಸ್ಟು ಬರುವಂಥದ್ದು ಏನಂದರೆ ಇಲ್ಲಿ ಮೊದಲ ಸುತ್ತಿನ ಆಯ್ಕೆ ಪಟ್ಟಿ, ಅದರೊಂದಿಗೆ ಮೊದಲ ಸುತ್ತಿನ ಕಟ್ ಆಫ್ ಮಾರ್ಕ್ಸ್ ಬಗ್ಗೆ ಬಿಡುಗಡೆಗೆ ಇಲ್ಲಿ ತಾವೆಲ್ಲರೂ ಕಾಯಬೇಕಾಗುತ್ತೆ. ಯಾಕಂದರೆ ಈಗಾಗಲೇ ಅಂತಿಮ ರಿಸಲ್ಟ್ಸ್ ಕೂಡ ನಿಮಗೆ ಇವತ್ತು ಪ್ರಕಟ ಆಗಿದ್ದಾವೆ. ಇನ್ನೇನು ಬಹಳ ದಿನ ಉಳಿಯೋದಿಲ್ಲ. ಕೇವಲ ಒಂದು ವಾರ ಒಳಗಾಗಿ ಮೊದಲ ಸುತ್ತಿನ ಒಂದು ಆಯ್ಕೆ ಪಟ್ಟಿ ಅಥವಾ ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟು ಬಿಡುಗಡೆ ಆಗುತ್ತೆ. ತಾವು ಪಡೆದುಕೊಂಡ ಅಂಕಗಳು ಹಾಗೂ ತಮ್ಮ ಒಂದು ಮೀಸಲಾತಿ ಆಧಾರದ ಮೇಲೆ ಕರ್ನಾಟಕ ಸರ್ಕಾರ ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟನ್ನು ಬಿಡುಗಡೆಗೊಳಿಸಲಾಗ್ತದೆ ಅಂತ ತಿಳಿಸಿದ್ದಾರೆ. ಹಾಗಾದರೆ ಇಲ್ಲಿ ತಮ್ಮ ಪಡೆದುಕೊಂಡ ಅಂಕಗಳನ್ನು ಇನ್ನೊಂದು ಸಾರಿ ಚೆಕ್ ಮಾಡ್ಕೊರಿ. ನಾನು ಆಗಲೇ ತಿಳಿಸಿದ್ದೀನಿ ಯಾವ ರೀತಿ ತಾವು ಇಲ್ಲಿ ಪಡ್ಕೊಂಡಿರುವಂಥ ಅಂಕಗಳನ್ನು ನೋಡಬೇಕು ಅನ್ನೋದನ್ನು. ಮತ್ತು ಅಲ್ಲಿ ತಮ್ಮ ಸ್ಯಾಟ್ಸ್ ನಂಬರ್ ಗೊತ್ತಿರಬೇಕು ತಮಗೆ, ಅಥವಾ ಹಾಲ್ ಟಿಕೆಟ್ ನಂಬರ್ ಆದರೂ ಗೊತ್ತಿರಬೇಕು. ಆ ನಂಬರ್ ನೀವು ಎಂಟ್ರಿ ಮಾಡಿ ನಾನು ಹೇಳಿದ್ನಲ್ಲ ಆ ರೀತಿ ಫಾಲೋ ಮಾಡಿ ತಾವು ಪಡೆದುಕೊಂಡ ಅಂಕಗಳನ್ನು ಚೆಕ್ ಮಾಡ್ಕೊರಿ. ಮತ್ತು ಅದು ಅಲ್ಲದೆ ಕಟ್ ಆಫ್ ಮಾರ್ಕ್ಸ್ ಕೂಡ ಇನ್ನೇನು ಕೆಲವೇ ಒಂದು ವಾರ ಒಳಗಾಗಿ ಬಿಡುಗಡೆ ಆಗುವಂತಹ ಚಾನ್ಸಸ್ ಸಾಕಷ್ಟು ಇರುತ್ತದೆ. ಹಾಗಾದರೆ ಇಲ್ಲಿ ತಮ್ಮ ಪಡೆದುಕೊಂಡ ಅಂಕಗಳ ಬಗ್ಗೆ ಮತ್ತು ಇಲ್ಲಿ ಏನು ಮತ್ತೊಮ್ಮೆ ಅವಕಾಶ ಇರೋದಿಲ್ಲ, ಏನು ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಅಂದರೆ ಇನ್ನೊಮ್ಮೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅವಕಾಶ ಇರೋದಿಲ್ಲ. ದಿಸ್ ಈಸ್ ದ ಫೈನಲ್ ರಿಸಲ್ಟ್ಸ್ ಅಂತಲೇ ಹೇಳಿದ್ದಾರೆ ಅವರು. ಹಾಗಾಗಿ ತಾವೆಲ್ಲರೂ ಕೂಡ ಇನ್ನೊಂದು ಸಾರಿ ಚೆಕ್ ಮಾಡ್ಕೊರಿ. ಒಂದು ವಾರ ಕಾಲ ವೇಟ್ ಮಾಡಿ. ನಾನು ಕೂಡ ನಿಮಗೆ ಲೈವ್ ಅಪ್ಡೇಟ್ಸ್ಗಳನ್ನು ನೀಡ್ತಾ ಹೋಗ್ತೀನಿ ತಾವು ಪಡೆದುಕೊಂಡ ಅಂಕಗಳ ಆಧಾರ ಮೇಲೆ. ಮತ್ತು ತಾವು ಏನು ಮಾಡ್ಬೋದು ಅಂದರೆ ಎಷ್ಟು ಅಂಕ ಪಡೆದವರು ಸೆಲೆಕ್ಟ್ ಆಗಬಹುದು ಎನ್ನುವುದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಇಲ್ಲಿ ಕಳೆದ ವರ್ಷದ ಮಾಹಿತಿ, 2-3 ವರ್ಷಗಳ ಹಿಂದಿನ ಮಾಹಿತಿ ಆಧಾರದ ಮೇಲೆ ಎಷ್ಟು ಅಂಕಗಳು ಪಡೆದವರು ಆಯ್ಕೆ ಆಗ್ಬೋದು ಅಂತ ತಿಳಿಸಿಕೊಟ್ಟಿದ್ದೇನೆ. ತಾವು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ಇರುತ್ತೆ, ತಾವು ಚೆಕ್ ಮಾಡ್ಕೊಳ್ಬೋದು. ಅದರೊಂದಿಗೆ ಇಲ್ಲಿ ಏನು ಅಂದರೆ ಈ ಪಡೆದುಕೊಂಡ ಅಂಕಗಳ ಆಧಾರದ ಮೇಲೆ ಈ ಬಾರಿ ಕ್ವಶನ್ ಪೇಪರ್ ಸ್ವಲ್ಪ ಈಜಿ ಇತ್ತು ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಕಟ್ ಆಫ್ ಈ ಸರಿ ಜಾಸ್ತಿಗೆ ನಿಲ್ಬೋದು ಅನ್ನುವಂಥ ನಿರೀಕ್ಷೆ ಇರುತ್ತದೆ. ತಾವು ಕೂಡ ತಮ್ಮ ಮಗ ಅಥವಾ ಮಗಳ ರಿಸಲ್ಟ್ಸನ್ನು ಇನ್ನೊಂದು ಸಾರಿ ಚೆಕ್ ಮಾಡ್ಕೊರಿ ಅಂತ ತಿಳಿಸ್ತಾ ಇದ್ದೀನಿ. ಧನ್ಯವಾದ.